ಕರ್ನಾಟಕ ಈ ಸಂಘ ಸಂಸ್ಥೆ ಸುಮಾರು ದಶಕಕ್ಕಿಂತಲೂ ಹೆಚ್ಚು ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಹಾಗೂ ಕಲೆ ಸಾಹಿತ್ಯ ಸಂಸ್ಕೃತಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬಂದಿದ್ದು ಅಭಿನಯ ಲಕ್ಷ್ಮೀ ಬರಮ್ಮ ಲಕ್ಷ್ಮೀ ಬರಮ್ಮ ನಮ್ಮಂಬನಿ ಸೌಭಾಗ್ಯ ಲಕ್ಷ್ಮೀ ಬರಮ್ಮ ನಮ್ಮಂಬನಿ ಸೌಭಾಗ್ಯ ಲಕ್ಷ್ಮೀ ಬರಮ್ಮ ನಮ್ಮಂಬನಿ ಸೌಭಾಗ್ಯ ಲಕ್ಷ್ಮೀ ಬರಮ್ಮ ಸಂಸ್ಕೃತಿಯ ಜನಪದ ಕಲೆಗಳ ಪ್ರತೀಕ ನಮ್ಮ ನಗಾರಿಯನ್ನು ನುಡಿಸೋದ್ರ ಮುಖಾಂತರ ಉದ್ಘಾಟಕರಾದ ಡಾಕ್ಟರ್ ರಾಜು ಎಂ ತಲ್ಲೂರ್ ಸರ್ ಅವರು ನಗಾರಿಯನ್ನು ನುಡಿಸೋದ್ರ ಮುಖಾಂತರ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಅದರ ಜೊತೆಗೆ ಶ್ರೀಯುತ ಲಕ್ಷ್ಮೀಪತಯ್ಯ ಸರ್ ಅವರು ಹಾಗೂ ಶ್ರೀ ಬಲವಂತರಾವ್ ಪಾಟೀಲ್ ರವರು ಹಾಗೂ ಬಿ ಬಸವರಾಜ್ ಸರ್ ಅವರು, ನರಸಿಂಹಯ್ಯ ಸರ್ ಅವರು ಎಲ್ಲರೂ ಸಹ ನಗಾರಿಯನ್ನು ನುಡಿಸೋದ್ರ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಬೇಕು. ಉದ್ಘಾಟನೆ ಮಾಡಿಕೊಟ್ಟಂತ ಎಲ್ಲ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಉದ್ಘಾಟನಾ ಭಾಷಣ ಕರ್ನಾಟಕ ಮಡಿವಾಳ ಮಾಚದೇವ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜು ಎಂ ತಲ್ಲೂರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ಉದ್ಘಾಟನಾ ಭಾಷಣ ಮಾಡಬೇಕಾಗಿ ವಿನಂತಿ. ಭರತನಾಟ್ಯ, ಜಾನಪದ ನೃತ್ಯದ ಮುಖಾಂತರ ಇವತ್ತು ಏನು ಕಲ್ಯಾಣದ ತೇರು ನಾಟಕದ ಉದ್ಘಾಟನೆಯ ಸಮಾರಂಭದಲ್ಲಿ ಈ ನಾಟಕದ ನಮಸ್ಕಾರ. ಇವತ್ತು ಶ್ರೀ ಅಶ್ವಥ್ ನಾರಾಯಣ ಅವರ ನಿರ್ದೇಶನದಲ್ಲಿ ಬಸವರಾಜ್ ಅವರು ಬರೆದಂಥ ಕಲ್ಯಾಣದ ತೇರು ಈ ನಾಟಕದ ಪ್ರದರ್ಶನದ ನಿಮಿತ್ತವಾಗಿ ಇವತ್ತು ಈ ಸಮಾರಂಭ ನಡೀತಾ ಇದೆ. ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣಶರಣೀಯರಿಗೆ ಶರಣಾರ್ಥಿ. ನಮ್ಮೆಲ್ಲರನ್ನ ಕಾಡತಕ್ಕಂಥ ಮತ್ತು ಅರ್ಥವಾಗದೇ ಇರ್ತಕ್ಕಂಥ ಎರಡು ಶಬ್ದಗಳು, ಒಂದು ದೇವರು ಮತ್ತೆ ಧರ್ಮ. ದೇವರು ಮತ್ತು ಧರ್ಮದ ಬಗ್ಗೆ ಅನೇಕ ಜನ ದಾರ್ಶನಿಕರು ತಮ್ಮದೇ ಆದಂಥ ವಿಚಾರಗಳನ್ನು ಈ ಜಗತ್ತಿಗೆ ನೀಡಿದ್ದಾರೆ. ಯೇಸು ಕ್ರಿಸ್ತ, ಮೊಹಮ್ಮದ್ ಪೈಗಂಬರು, ಮಹಾವೀರ, ಬಸವಣ್ಣ, ಗುರು ಗೋವಿಂದ್ ಸಿಂಗ್, ಹೀಗೆ ಅನೇಕ ಜನ ಈ ಮನುಕುಲದ ಒಳಿತಿಗಾಗಿ ಮತ್ತು ನಾವು ನಮ್ಮ ಜೀವನವನ್ನು ಹೇಗೆ ಸಾಗಿಸಬೇಕು, ಈ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನು ತಮ್ಮ ವಿಚಾರಗಳ ಮೂಲಕವಾಗಿ ಈ ಸಮಾಜಕ್ಕೆ ತಿಳಿಸ್ಕೊಟ್ಟಿದ್ದಾರೆ. ಜಗತ್ತಿನಲ್ಲಿ ಹಲವು ಧರ್ಮಗಳಿವೆ, ಹಲವು ದಾರ್ಶನಿಕರಿದ್ದಾರೆ. ಅವರೆಲ್ಲರ ಮಾರ್ಗವನ್ನು ಅನುಸರಿಸ್ತಕ್ಕಂಥ ಅನ್ವಯಗಳಿದ್ದಾರೆ. ಆದರೂ ಕೂಡ ಅದೇ ರೀತಿಯಾಗಿ ಕನ್ನಡ ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಬಸವರಾಜ್ ಪಾಟೀಲ್ ಅವರು ಸಹ ದೇವರು ಮತ್ತು ದಾರ್ಶನಿಕರ ಬಗ್ಗೆ, ನಾಟಕದ ಮಹತ್ವದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ದೇವರು ಅಂತ ಸಂದರ್ಭದಲ್ಲಿ 100ನೇ ವರ್ಷ ಆಯಿತು. ಏನು ಮೂರ್ತಿರಾವ್ 100ನೇ ವರ್ಷದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡಿದರು. ಅವರು ದೇವರ ಬಗ್ಗೆ ಒಂದು ಕೃತಿಯನ್ನು ಬರೆದಿದ್ದಾರೆ. ದೇವರು ಇಲ್ಲ ಅನ್ನೋದು ಸಂಬಂಧಪಟ್ಟಂಗೆ ಅಲ್ಲಿ ಯಾವ ಪತ್ರಕರ್ತರು ಒಂದು ಕ್ವಶನ್ ಕೇಳಿದ್ರು, ಮೂರ್ತಿರಾಯನೇ ದೇವರು ಇದಾನ ಅಂತ. ದೇವರನ್ನ ನನಗೆ ಗೊತ್ತಿಲ್ಲಪ್ಪ ಅಂತ ಅಂದ್ಬಿಟ್ರು ಅವರು. ಸೊ ಆ ಒಂದು ವಿಷಯವನ್ನ ನಮ್ಮ ವಸಂತ ಕುಮಾರ್ ಪಾಟೀಲ್ ಅವರು ನೆನಪು ಮಾಡಿದರು. ಅದೇ ರೀತಿಯಾಗಿ ನಮ್ಮ ನಾಟಕರಾದ ಬಸವರಾಜರವರು
ಅವರು ಈ ನಾಟಕವನ್ನು ಅದ್ಭುತವಾದಂತಹ ಒಂದು ನಾಟಕವನ್ನು ಬರೆದಿದ್ದಾರೆ. ಈ ನಾಟಕ ನೋಡಿದಂಥ ಸಂದರ್ಭದಲ್ಲಿ ಈ ನಮ್ಮ ಶಿವರಾಮ್ ನಂತರ ಚೋಮನ ದುಡಿ ಆ ಒಂದು ನಾಟಕ ಆ ಒಂದು ಕೃತಿಯ ನೆನಪು ನನಗೆ ಬರ್ತದೆ. ಸೊ ಅದ್ಭುತವಾಗಿ ಬರೆದಿದ್ದಾರೆ. ಯಾವ ರೀತಿಯಪ್ಪ ಅಂತಂದ್ರೆ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಬಸವರಾಜರು ಇದ್ರೇನೋ ಅನ್ನೋ ಮಟ್ಟಕ್ಕೆ ಆ ಒಂದು ಕೃತಿಯನ್ನ ಬರೆದಿದ್ದಾರೆ. ಬಹುಶಃ 12ನೇ ಶತಮಾನದಲ್ಲಿ ಇದ್ರು ಅನ್ಸುತ್ತೆ, ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಆ ಕೃತಿಯನ್ನು ನೋಡಿದಾಗ ಅನಿಸ್ತದೆ. ಅದೇ ರೀತಿಯಾಗಿ ನಮ್ಮ ಅಶ್ವಥ್ ನಾರಾಯಣ ಅವರು ಅದ್ಭುತವಾದಂತಹ ನಿರ್ದೇಶಕರು ಅಂತ ಹೇಳಕ್ಕೆ ಎರಡು ಮಾತಿಲ್ಲ. ಸೊ ನಾನು MBS ಕಾಲೇಜಿನಲ್ಲಿ ಅಶ್ವಥ್ ನಾರಾಯಣ ಅವರು ಹಾಗೂ ಅವರ ಶಿಷ್ಯ, ನನ್ನ ಶಿಷ್ಯ, ಇಬ್ಬರ ಶಿಷ್ಯ ನಂಜಪ್ಪ, ಇವರೆಲ್ಲ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವತ್ತು ನಾಟಕ ಪ್ರಾಕ್ಟೀಸ್ ಮಾಡಿದ ಸಂದರ್ಭದಲ್ಲಿ ಅವರ ನಿರ್ದೇಶನ ನೋಡಿದಾಗ ನನಗೆ ಗೊತ್ತಾಯ್ತು ಯಾವ ರೀತಿ ನಿರ್ದೇಶನಪ್ಪ ಅಂತಂದ್ರೆ, ಈ ಒಂದು ನಾಟಕದಲ್ಲಿ ಉಡುಗೆ ತೊಡುಗೆ ಬಗ್ಗೆ ರಾವಣ ಸೀತೆ ಅಪಹರಿಸಕ್ಕೆ ನಾನಾ ವೇಷ ಕೊಡ್ತಾನಂತೆ. ಆದರೆ ಸೀತೆ ಯಾವುದೇ ವೇಷ ಆಗಿದ್ರು ಸಹ ಆ ರಾವಣನಿಗೆ ಬಗ್ಗದಿಲ್ಲ. ಆಗ ರಾವಣ ಏನ್ ಮಾಡ್ತಾನೆ, ರಾಮನ ವೇಷ ಹಾಕ್ತಾನಂತೆ. ರಾಮನ ವೇಷ ಹಾಕಿದಾಗ ರಾವಣ ಸೀತೆನ ಮರ್ತ್ಬಿಟ್ಟು ತನ್ನ ಹೆಂಡತಿ ಮಂಡೋದರಿ ನೆನಪಾಗ್ತಾಳಂತೆ. ಅಂದ್ರೆ ಉಡುಗೆ ತೊಡುಗೆ ಎಷ್ಟು ಮುಖ್ಯ ಅನ್ನೋದು ಇದರಲ್ಲಿ ಗೊತ್ತಾಗ್ತದೆ. ಆದರೆ ಈ ನಮ್ಮ ಅಶ್ವಥ್ ನಾರಾಯಣ ಏನಪ್ಪ ಅಂತಂದ್ರೆ, ಉಡುಗೆ ತೊಡುಗೆ ಇಲ್ಲದೆ ಸಹ ನೈಜವಾಗಿ ಪಾತ್ರಧಾರಿಗಳನ್ನ ರಾವಣೇ ಆಗ ರೀತಿಯಲ್ಲಿ ಆ ಒಂದು ನಿರ್ದೇಶನವನ್ನ ಅಶ್ವಥ್ ನಾರಾಯಣ ಮಾಡ್ತಾರೆ. ಸೊ ನಾನು ಆ ಸಂದರ್ಭದಲ್ಲಿ ಅವರು ಏನು ಆ ರಿಹರ್ಸಲ್ ಮಾಡೋ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಅವರು ಮತ್ತೆ ನಮ್ಮ ನಂಜಪ್ಪ ಅವರು ಪಾತ್ರಧಾರಿ ಇವ್ರು ನೋಡ್ತಾ ಇದ್ರೆ ಅವ್ರು ಒಗ್ಗಟ್ಟಾಗಿ ಯಾವ ರೀತಿಯಾಗಿ ಅವ್ರು ಕೆಲಸ ಮಾಡ್ತಾರೆ ಅಂತಂದಾಗ ಒಂಥರ ಅಚ್ಚುಮೆಚ್ಚಿನ ಗುರು ಶಿಷ್ಯ ಇವರಿಬ್ರು. ಗುರು ಯಾರಪ್ಪ? ಅಶ್ವಥ್ ನಾರಾಯಣ. ಶಿಷ್ಯರು ನಂಜಪ್ಪ. ಹೆಂಗಿದೆ ಇವ್ರದ್ದು ಕಾಂಬಿನೇಷನ್ ಅಂತ ಅಂದ್ರೆ, ಈ ಗುರು ಒಂದ್ಸಾರಿ ಶಿಷ್ಯನ್ ಕೇಳಿದಂತೆ, ಒಂದೇನೋ ಭಾಷಣ ಮಾಡುವಂತ, ಏನ್ ಹೇಳಿ ಗುರುಗಳೇ ಮಾಡ್ತೀನಿ ಅನ್ನಂತೆ. ಹಸು ಬಗ್ಗೆ ಮಾತಾಡುವಂತೆ ಗುರು. ಹಸು 4 ಕಾಳುಗಳಿಂದ ಕೂಡಿರುತ್ತದೆ. ಹಸು ಹಾಲು ಕೊಡುತ್ತದೆ. ಹಾಲಿನಿಂದ ಬೆಣ್ಣೆ, ಬೆಣ್ಣೆಯಿಂದ ಮೊಸರು, ಮೊಸರಿಂದ ತುಪ್ಪ ತಿನ್ನಲು ರುಚಿಕರವಾಗಿರುತ್ತದೆ ಅನ್ನಂತೆ. ಹೌದಾ ಎಲ್ಲ ಇವನ ಅಂದ್ಬಿಟ್ಟು ಗುರು, ನೀನು ಮರದ ಬಗ್ಗೆ ಮಾತಾಡುವಂತೆ. ಮರ ಎತ್ತರವಾಗಿರುತ್ತದೆ, ರಮ್ಯಕವಾಗಿ ತುಂಬಿರುತ್ತದೆ. ಮರದ ಕೆಳಗಡೆ ನೋಡಿದಾಗ ಹಸು ಕಾಣುತ್ತದೆ. ಹಸುಗೆ 4 ಕಾಲುಗಳಿರುತ್ತದೆ, ಹಾಲು ಕೊಡುತ್ತದೆ, ಹಾಲು ಬೆಳ್ಳಗಿರುತ್ತದೆ. ಎಲ್ಲ ಇವನ ಅನ್ಬಿಟ್ಟು ಗುರುಗೆ ಯಾಕೋ ಡೌಟ್ ಬಂತು ಶಿಶಿದ ಮೇಲೆ. ನೀನು ಏರೋಪ್ಲೇನ್ ಬಗ್ಗೆ ಮಾತಾಡೋದಂತೆ. ಏರೋಪ್ಲೇನ್ ಆಕಾಶದಲ್ಲಿ ಹಾರಾಡ್ತಾ ಇರ್ತದೆ, ಕೆಳಗೆ ನೋಡಿದಾಗ ಹಸು ಕಾಣುತ್ತದೆ. ಮತ್ತೆ ನಾನು ಹೇಳಕ್ ಹೋಗಲ್ಲ. ಅಂದ್ರೆ ಬಾರಿ ಚೆನ್ನಾಗಿರ್ತದೆ. ಗುರುಗಳೇ ಶಿಷ್ಯ ಅಂತ ಸಾಕು ಗುರುಗಳೇ ಅಂತಾರೆ ನಂಜಪ್ಪ. ಅಂದ್ರೆ ಆ ರೀತಿಯಾದಂತಹ ಕಾಂಬಿನೇಷನ್ ಇಂದ ಒಬ್ಬರಿಗೊಬ್ಬರು ಆ ಒಂದು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ರಿಂದನೇ ಇವತ್ತು ಈ ನಾಟಕ ಅದ್ಭುತವಾಗಿ ಬಂದಿದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಅಶ್ವಥ್ ನಾರಾಯಣ ಅವರು ಗ್ರಾಮೀಣ ಪ್ರತಿಭೆ, ಒಂದು ಕೊಡಗೇಹಳ್ಳಿ ಅಂತ ಒಂದು ಹಳ್ಳಿಯಿಂದ ಬಂದು ಇವತ್ತು ಈ ನಾಟಕಗಳನ್ನು ಬೇರೆ ಬೇರೆ ನಾಟಕಗಳನ್ನು ನಿರ್ದೇಶನ ಮಾಡ್ಬೋದು. ಇಂಥ ಒಂದು ಸಾಮಾಜಿಕ ನಾಟಕವನ್ನು ನಿರ್ದೇಶನ ಮಾಡೋದು ಅಂತಂದ್ರೆ ಸಾಮಾನ್ಯ ವ್ಯಕ್ತಿಯಿಂದ ಸಾಧ್ಯ ಇಲ್ಲ. ಸೊ ಯಾಕಂದ್ರೆ ಅವರು ಮೂಲತಃ ನಾಟಕರವಾಗಿದ್ದರು. ಕೃಷ್ಣನ ಪಾತ್ರಧಾರಿಯಾಗಿ ಯಶಸ್ವಿಯಾಗಿ ಕೃಷ್ಣನ ಪಾತ್ರ ಮಾಡಿದವರು ಅಶ್ವಥ್ ನಾರಾಯಣ. ಅವರು ಕೃಷ್ಣ ಪಾತ್ರಧಾರಿ ಮಾಡಿದಾಗ ನನಗೆ ಏನಾಯ್ತು, ನಮ್ಮೂರಿಂದ ನೆನಪಾಗ್ಬಿಡ್ತದೆ. ನಾವು ಊರಿನಿಂದ ಬಂದಂತವ್ರು. ನಾವು ಅವಾಗೆಲ್ಲ ಕೃಷ್ಣನ ಪಾತ್ರಧಾರಿ ಮಾಡಿದಂತ ಸಂದರ್ಭದಲ್ಲಿ ಆ ಸ್ಟೇಜಿಗೆ ಬಂದಾಗ ನಾವು ನೋಡ್ತಾ ಇರ್ಬೇಕಾದ್ರೆ ಅವನೇ ಶ್ರೀಕೃಷ್ಣ ಅಂತ, ನಿಜವಾದ ಕೃಷ್ಣ ಅವನೇ ರೀತಿ, ದೇವರು ಅವನೇ ರೀತಿ ಅಂತ ಮುಟ್ಟಿದ್ದೋ. ಆ ಪಾತ್ರ ನೋಡಿದಾದ್ಮೇಲೆ ಹೊರಗಡೆ ನಾವು ಏನಾಯ್ತು ಅಂತಂದ್ರೆ, ಇಂದಿನ ಪದರಿನಲ್ಲಿ ಹೋದಾಗ ಅವ್ರ ದೇವ್ರ ಕಾಲಿ ಬಿಡೋಣ ಅಂದಾಗ ಆ ಕೃಷ್ಣ ಪಾತ್ರಧಾರಿ ಈ ಬಿಡಿಸತ್ತಾ ಇದ್ದ. ಅಂದ್ರೆ ಅವೆಲ್ಲ ನಮ್ಮ ಅನುಭವಗಳು, ಗೊತ್ತಾಯ್ತಾ? ಸೊ ಆ ರೀತಿಯಾಗಿ ಗ್ರಾಮೀಣ ಪ್ರದೇಶದ ಬಂದಂತ ನಮ್ಮ ಅಶ್ವಥ್ ನಾರಾಯಣ ಅವರು ನಾಟಕದ ಜೊತೆಗೆ ಒಳ್ಳೊಳ್ಳೆ ಸಾಮಾಜಿಕ ನಾಟಕಗಳನ್ನು, ಗೊತ್ತಾಯ್ತಾ, ಮಕ್ಕಳಿಗೆ ಇವತ್ತಿನ ಮಕ್ಕಳಿಗೆ ಏನ್ ಸ್ಟೇಜ್ ಫಿಯರ್ ಇರ್ಬೋದು, ಗೊತ್ತಾಯ್ತಾ, ಅಂತವನ್ನ ಹೋರಾಡಿಸ್ಬೇಕು ಅಂತಂದ್ರೆ ಈ ನಾಟಕಗಳ ಮುಖಾಂತರ ಸಾಧ್ಯ ಅಂತ
ಯಾರು ತೆಂಗಿ ಹಚ್ಚಬೇಡ್ರಿ, ಕೈ ಮುಗಿತೀನಿ, ಯಾರು ತೆಂಗಿ ಹಚ್ಚಬೇಡ್ರಿ. ಕೆಂಚಿನ ತೆಲಗ ರಕ್ತ ಸೋಲಕತ್ತೈತಿ, ಯಾರು ತೆಂಗಿ ಹಚ್ಚಬೇಡ್ರಿ. ಶಾಂತರಾಗಿ ಅಯ್ಯೋ ಕೆಂಚ ತಪ್ಪಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ದೇರ್ ಮೇಲೆ ಕೆಂಚ ಸತ್ಪಿತ ಪ್ರಾರಬ್ಧ. ವಿಚಾರವಾಯ್ತು ದೇವ್ರ ಮೇಲೆ ಪಂಚಮರಣ. ಈ ಜಾತಿ ಮುಂದಕ್ಕೆ ಹೋಗಲ್ಲ, ಜಾತಿ ನಡೆಯಲ್ಲ. ಸುತ್ತ ನಮಗೆ ದೇಹ ಮುಟ್ಟೋದಿಲ್ಲ, ದೇವ್ರ ಮುಂದಕ್ಕೆ ಹೋಗಲ್ಲ, ಜಾತಿ ನಡೆಯಲ್ಲ. ಜಾತ್ರೆ ನಡೆಯೋದಿಲ್ಲ. ಕಲ್ಯಾಣದಲ್ಲಿ ಕತ್ತಲು ಗೆದ್ದರೆ ಕಲ್ಯಾಣವೇ ಕುಂಟುತ್ತೈತೆ, ಆಳೂರವಡೆ ಕುಂಟುತ್ತೈತೆ. ಶುಭವಾಗುತ್ತೈತೆ, ಶುಭವಾಗುತ್ತೈತೆ. ಕಲ್ಯಾಣದಲ್ಲಿ ಬೆಳಕು ಗೆದ್ದರೆ ಜಗಕ್ಕೆ ಬೆಳಕಾಗುತ್ತೈತೆ, ಜಗವೇ ಬೆಳಗಾಗುತ್ತೈತೆ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಕಲ್ಯಾಣದಲ್ಲಿ ಕತ್ತಲೆ ಗೆದ್ದರೆ ಕಲ್ಯಾಣವೇ ಕುಂಟುತ್ತೈತೆ, ಹಾಳೂರವಡೆಯ ಕುಂಟುತ್ತೈತೆ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಹಾಳೂರವಡೆಯ ಕುಂಟುತ್ತೈತೆ, ಕಲ್ಯಾಣವೇ ಕುಂಟುತ್ತೈತೆ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ನಿನ್ನೆ ನಮ್ ಜೊತೆ ಇದ್ದ, ಇವತ್ತು ಇಲ್ಲ. ಹೌದು, ಅವ ಅಲ್ಲಿಗೆ ಯಾಕೆ ಹೋದ್ನೋ, ಯಾವಾಗ ಹೋದ್ನೋ ಒಂದು ಗೊತ್ತಿಲ್ವೇ. ಆರುವಯ್ಯ ಹೊಡಿರಿ ಅಂದ, ತೆಂಗಿನಕಾಯಿ ಹೆಸರಿ ಅಂತ. ಈ ಕಂಗೆಟ್ ಜನ ತೆಂಗಿನಕಾಯಿ ಎಷ್ಟೇ ಬಿಟ್ರು, ನಮ್ ಕೆಲ್ಸನ ಒಂದೇ ಬಿಟ್ರು. ಇಲ್ಲೇನು ಮಾಡ್ತೀರಾ ಕುತ್ಕೊಂಡಿ? ಅಯ್ಯಲ್ಲ ಕಾಯ ತಲೆ ಎಂತ ಏನೋ ನಿಮ್ ಕತೆ? ಬಿಡೋ ಮರಯ, ಊರ್ ಜಾತ್ರೆ ಬಿಟ್ಟು ನೀನೇನು ಹೋಗಿದ್ದೆ? ಮೊದಲು ಅದನ್ನ ಹೇಳು. ಜಾತ್ರೆಗೆ ಹೆಂಚಿ ಕರ್ಕೊಂಬರ ಅಂತ ಊರ್ಗ್ ಹೋಗಿದ್ದೆ. ಜಾತ್ರೆ ಏನ್ ಹೇಳಿದ್ರು? ನಿಮ್ಗೆ ಏನಾಯ್ತು? ಊರಲ್ಲಿ ಏನಾದ್ರು ಮಾರಾಮಾರಿ? ಹೌದಯ್ಯ, ಊರಾಗೆ ಮಾರಾಮಾರಿ ಆಗೋಯ್ತು. ಹೌದೇನ್ರು? ಯಾಕೇನಾಯ್ತು? ನಮ್ ಕೆಲ್ಸನ್ನ ಸಾಯಿಸ್ಬಿಟ್ರಪ್ಪ. ಕೆಲ್ಸ ಬಿಟ್ಬಿಟ್ಟು ಹೊರಟೋದ. ಹೆಂಗೋ? ಹೆಂಗ್ ಸತ್ತ ನಮ್ ಕೆಲ್ಸ? ಹೆಂಗ್ ಅಂತ ಹೇಳಪ್ಪ, ಊರವರೆಲ್ಲ ಒಳಗೊಳ ಸಾಯಿಸಿದ್ರು ನಮ್ ಕೆಲ್ಸನ್ನ. ಯಾರು ನಮ್ ಕೆಲ್ಸನ ಸಾಯಿಸಿದ್ದು? ಯಾರು? ಅವ್ರಿಗೊಂದು ಗತಿ ಕಳ್ಸೋಣ. ಊರವ್ರು ಒಳಗೆ ಸಾಯಿಸ್ಬಿಟ್ರು ನಮ್ ಕೆಲ್ಸನ್ನ. ಪಾಪ ನಮ್ ಕೆಲ್ಸ ನಮ್ ಬಿಟ್ಟು ಹೊರಟೋದ. ಯಾರು ಕೆಟ್ಟದ್ ಮಾಡೋಣ ನಮ್ ಕೆಲ್ಸ. ಇತ್ತೀಚೆಗೆ ಎಷ್ಟು ಸುಧಾರಿಸ್ಕೊಂಡಿದ್ದ ಅಂದ್ರೆ ದಿನಾಲು ಸ್ನಾನ ಮಾಡೋನು, ದೇವರಿಗೆ ಪೂಜೆ ನಮಸ್ಕಾರ ಮಾಡೋನು. ಪಾಪ ನಮ್ ಕೆಲ್ಸನ್ಗೆ ದೇವ್ರ ಮೇಲೆ ಬಹಳ ಭಕ್ತಿ ಬಂದಿತ್ತು. ಹೌದು, ನಿಮ್ ಮಾತು ನಿಜ. ದಿನ ಸ್ನಾನ ಮಾಡೋನು, ದಿನ ದೇವ್ರ ಪೂಜೆ ಮಾಡೋನು. ದೇವ್ರು ನೋಡ್ಬೇಕು, ದೇವ್ರು ನೋಡ್ಬೇಕು ಅನ್ನೋನು. ಈ ಜನ ದೇವ್ರ ನೋಡಕ್ಕೆ ಬಿಡುವವರು. ಏನಾರ ಒಂದು ಉಪಾಯ ಇದ್ರೆ ಹೇಳು ಅಂತ. ಅದಕ್ಕೆ ನೀನೇನ್ ಹೇಳ್ದೆ ಅವ್ನಿಗೆ? ನಾಳೆ ಜಾತ್ರೆ ಐತೆ. ಈಗ ನಿಮ್ಮ ತಂದೆ ತಾಯಿಗಳನ್ನು ನಡೆಯುತ್ತಾ ನಾನು ಹೇಳಿದಾಗೆ ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು. ಜನ್ಮ ನೀಡಿದ ನಿರಾಕಾರ ಪ್ರಭುವೇ ಶರಣು ಶರಣು. ಜನ್ಮ ನೀಡಿದ ನಿರಾಕಾರ ಪ್ರಭುವೇ ಶರಣು ಶರಣು. ಈಗ ನೋಡಿ, ನಿಮ್ಮ ದೇಹವೇ ದೇವಾಲಯ, ನಿಮ್ಮ ಕೈಯಲ್ಲಿರುವುದೇ ದೇವರು. ಈ ದೇಹ ದೇವಾಲಯ ಹೇಗಾಯ್ತು? ಈ ದೇಹ ಇದ್ದರಷ್ಟೇ ನಿಮ್ಮ ಅಸ್ತಿತ್ವ. ಈ ದೇಹ ಇದ್ದರಷ್ಟೇ ದೇವರು, ಬಂಧು ಬಳಗ. ಈ ದೇಹ ನಿರ್ಜೀವವಾದರೆ ಛೀ, ಅಸಹ್ಯ. ಇದ್ದಾಗಷ್ಟೇ ಮೇಲೆ ಬೆಲೆ. ನಿಜ.
ಆದರೆ ನೀವು ಪದೇ ಪದೇ ಹೇಳುವ ಕೂಡಲ ಸಂಗಮ ಯಾವುದು? ಏನು? ಒಂದು ನದಿಯ ನೀರು ಮತ್ತೊಂದು ನದಿಯನ್ನು ಸೇರುವುದೇ ಕೂಡಲ ಸಂಗಮ. ದೃಷ್ಟಿ ಮತ್ತು ಮನಸ್ಸು ಕೈಯಲ್ಲಿರುವ ಲಿಂಗವನ್ನು ಸೇರುವುದೇ ಕೂಡಲ ಸಂಗಮ. ನಿಮ್ಮ ಆತ್ಮಲಿಂಗಾತ್ಮವೇ ಕೂಡಲ ಸಂಗಮ. ಒಪ್ಪಿದೆ. ಆದರೆ ಮಡಿ ಮೈಲಿಗೆ ಬಗ್ಗೆ ನಿಮ್ಮ ಅನಿಸಿಕೆ? ಮಡಿ ಒಂದು ಭ್ರಮೆ, ಆದರೆ ಸ್ವಚ್ಛತೆ ಅವಶ್ಯಕ. ನೀವು ಹೇಳುವುದು ನಿಜ. ಆದರೆ ಇರುವುದೆಲ್ಲವ ಬಿಟ್ಟು ಈ ಕೇರಿಗೆ ಬರಲು ಕಾರಣ? ಹಸುವಿನ ಹಾಲು ಬೇಕಾದರೆ ಕೆಳಗೆ ಕುಳಿತೇ ಹಾಲು ಕರೆಯಬೇಕು. ಹಸುವಿನ ಬೆನ್ನ ಮೇಲೆ ಕುಳಿತರೆ ಹಾಲು ಸಿಗುವುದಿಲ್ಲ ಅಲ್ಲದೆ. ಆಹಾ, ಎಂತಹ ಸತ್ಯವನ್ನು ಹೇಳಿದಿರಿ. ನನ್ನ ಕಡೆಯ ಪ್ರಶ್ನೆ, ಸತ್ಯವನ್ನೇ ಹೇಳಬೇಕು. ನಿಮ್ಮ ಜಾತಿ ಯಾವುದು? ಕುಲ ಯಾವುದು? ಈ ಪ್ರಶ್ನೆ ಯಾವಾಗಾದರೂ ಬರುವಂತದ್ದೇ. ಈಗ ಬಂದಿದೆ. ಬಂದದ್ದು ಒಳ್ಳೆಯದೇ ಆಯಿತು. ಅಣು ಅಣುವಿನಲ್ಲೂ ರಕ್ತದ ಕಣ ಕಣದಲ್ಲೂ ಈ ಪ್ರಶ್ನೆಯನ್ನು ನಾನೇ ಕೇಳಿಕೊಂಡಿದ್ದೇನೆ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಈ ಬಸವನ ನಡೆ ನುಡಿಗಳಲ್ಲಿ ಸಾಸಿವೆ ಕಾಳಷ್ಟಾದರೂ ತಪ್ಪಾದರೆ ನನಗೆ ಕ್ಷಮೆ ಬೇಡ. ತಲೆ ಕಂಡ ಒಂದೇ ಸಾಕು. ನನ್ನ ಪ್ರಶ್ನೆ ಸ್ಪಷ್ಟವಾಗಿದೆ, ಆದರೆ ನಿಮ್ಮ ಉತ್ತರ ನೇರವಾಗಿಲ್ಲ. ಐನೋರೆ, ಈ ದಾರ್ಶನಿಕರು ಮೇಧಾವಿಗಳು ಇರ್ತಾರಲ್ಲ, ಅವರು ಯಾವತ್ತೂ ನೇರವಾಗಿ ಉತ್ತರ ಕೊಡಲಾರರು. ಬರೀ ಉಪಕಥೆ ಹೇಳಿ ಕೈ ತೊಳಿತಾರೆ. ಉತ್ತಮ ಕುಲದವರೆಂಬ ಹೆಮ್ಮೆ ಬೇಕು. ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನದ ಓರೆ ಒರೆಸಿದರಯ್ಯ. ಕಕ್ಕಯ್ಯ ನೊಕ್ಕುದ ನಿಕ್ಕ ನೋಡಯ್ಯ. ದಾಸಿಯ ಶಿವ ದಾನವ ನೆರೆಯ ನೋಡಯ್ಯ. ಮನ್ನಣೆಯ ಚೆನ್ನಯ್ಯನೆನ್ನುವ ಉನ್ನತ ಮಹಿಮ. ಕೂಡಲ ಸಂಗಮ ದೇವ ಶಿವದೋ ಶಿವದೋ. ನಾವು ಯಾವ ಹೊಟ್ಟೆಯಲ್ಲಿ ಹುಟ್ಟಿದ್ದು ಅನ್ನೋದ್ರ ಮೇಲಲ್ವೇ ಈ ಜಾತಿ, ಕುಲ, ಗೋತ್ರ ನಿರ್ಣಯ ಆಗೋದು. ನೀವು ಯಾವ ಹೊಟ್ಟೆಯಲ್ಲಿ ಹುಟ್ಟಿದ್ದೋ ಹೇಳಿ. ನಾನು ಯಾರ ಹೊಟ್ಟೆಯಲ್ಲಿ ಹುಟ್ಟಿದ್ದು? ನನ್ನ ಕುಲ ಗೋತ್ರಗಳೇನೆಂದು ತಿಳಿಯಬೇಕೆ? ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗನು. ಇಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ, ಇಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗವ ಮಾಡಿದರು, ಸಂಗವ ಮಾಡಿದರು. ಇವರಿಬ್ಬರಿಗೂ ಹುಟ್ಟಿದ ಮಗನ, ಇವರಿಬ್ಬರಿಗೂ ಹುಟ್ಟಿದ ಮಗನ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ದೇವ, ದೇವರ ದೇವ, ಅದೇನು ಮಾತು? ಅದು ನಿಮ್ಮ ಬಾಯಿಂದ ಕೂಡಿಕೆಗೆ ಹುಟ್ಟಿದವನು ಇಂಥ ಮಾತೆ? ಕ್ಷಮಿಸಿ, ನನ್ನದು ಘೋರ ಅಪರಾಧವಾಯಿತು. ನನ್ನ ಮೇಲೆ ಕೃಪೆ ಮಾಡಿ. ಹೇಳಿ ಹೊರಗಿನವರೇ. ಬಸವಣ್ಣ ಗುರುಭಕ್ತ ಒಂದಾದ ಪರಿಯ ನೋಡುವ ಸೌಭಾಗ್ಯ ನಮ್ಮದು. ಈಗ ನೀವು ಭಕ್ತರ ದಿನ ಅಣ್ಣ ಬಸವಣ್ಣ, ಬಸವಣ್ಣ, ನೀವಿಲ್ಲದೆ ಭಕ್ತಿ ಇಲ್ಲ, ನೀವಿಲ್ಲದೆ ಮುಕ್ತಿ ಇಲ್ಲ, ನೀವಿಲ್ಲದೆ ನಮಗೆ ಶಕ್ತಿ ಇಲ್ಲ. ಅಣ್ಣ ಬಸವಣ್ಣ, ಬಸವಣ್ಣ, ಇದುವೇ ಕಾರಣ ಬಸವಣ್ಣ.
ನನ್ನಿಂದ ಈ ಕಲ್ಯಾಣಕ್ಕೆ ನಿಮಗೆ ಈ ಜನರಿಗೆ ಸಹಾಯವಾಗುವುದಾದರೆ ಆಗಲಿ. ಸಹಾಯ ಮಾಡುವುದು ಒಳ್ಳೆಯ ಕೆಲಸ. ಬಸವಣ್ಣ ವಿಪ್ರನಾಗಿ ಮಂತ್ರ ಭಕ್ಷ್ಯ ಭೋಜನ ಬಿಸಾಕಿ ಬಂದಿರಿ. ಮಂತ್ರಿ ಬಲದೇವನ ಅಳಿಯ, ರಾಜ್ಯದ ಕೋಶಾಧಿಕಾರಿ, ಇದೆಲ್ಲವ ಬಿಟ್ಟು ವೈರಾಗಿಯಂತೆ ಪ್ರಾಣಕ್ಕೆ ಅಪಾಯ ಬಿದ್ದರೂ ಜೀವದ ಭಯವಿಲ್ಲವೇ? ಪ್ರಭು, ಭಯ? ನಾನು ಕಾಡಿಗೆ ಹೋಗಿರಲಿಲ್ಲ. ನನಗೆ ರಾಜರ ಸುತ್ತಮುತ್ತ ಇರುವವರ ಬಗ್ಗೆ ಭಯವಿದೆ. ಆ ಸ್ಥಾನದ ಪಂಡಿತರ ಬಗ್ಗೆ ಭಯವಿದೆ. ಆದರೆ ಅವರು ಅಮಾಯಕ ಜನರು. ರಾತ್ರಿ ಹಗಲುಗಳ ಪರಿವೇ ತಿಳಿಯದ ದೇವರ ಮಕ್ಕಳು. ಭಯ ಬೇಕೆ? ಬಿದುಂಡು ಮಾಡಿದಂತೆ ಬಾಣ ಬಿಟ್ಟಂತೆ ಒಂದೇ ಮಾತು. ಆದರೆ ಅಲ್ಲಿ ಕಾಡಿದ್ದೇನೆ ಕುಣಿಯ ಅವಶ್ಯಕತೆ ಇದೆ. ಪ್ರಭು, ಅಕ್ಷರ ತಿಳಿಯದ ಮುಕ್ತರು ಆಡು ಕುಣಿತಗಳಿಗೆ ಎಲ್ಲ ಕಿಟಕಿ ಬಾಗಿಲುಗಳನ್ನು ತೆರೆದಿರುತ್ತಿದ್ದರು. ಆದರೆ ನನ್ನ ಹಿಂದೆ ಗೂಢಾಚಾರರು. ಪ್ರಭುಗಳಿಗೆ ನನ್ನ ಬಗ್ಗೆ ಭಯವೇ? ಬಸವಣ್ಣ, ನಿನ್ನ ತಲೆದಂಡವಾದರೆ ನನ್ನ ತಲೆದಂಡದ ಭಯ. ಮಹಾರಾಜ ಹೇಳಿಕೊಳ್ಳಲು ಭಯದ ಬದುಕು. ಹರಳಯ್ಯನ ಹುಡುಗರಿಂದಾದ ಅವಮಾನ ಗೊತ್ತು. ಅದಕ್ಕಾಗಿಯೇ ನಿನ್ನ ಪ್ರಭು, ಆ ಘಟನೆಯನ್ನು ನಾನು ಅಲ್ಲಿಯೇ ಬಿಟ್ಟು ಬಂದೆ. ತಲೆಯ ಮೇಲೆ ಒತ್ತು ತರಲಿಲ್ಲ. ಆ ಘಟನೆಗಳನ್ನು ನೆನೆದರೆ ಕುದಿಯುತ್ತಿದ್ದ ಬಸವಣ್ಣ. ನೀವು ಸಂಪೂರ್ಣ ಸ್ವಾತಂತ್ರ್ಯ ಬೇಕೆಂದು ಕೇಳಿದ್ದೀರಿ. ನಾವು ಮಧ್ಯದಲ್ಲಿ ಭಾಗಿಯಾಗಬಾರದು ಎಂದು ನಿಮಗೆ ನೀಡಿದ ಭಾಷೆ ನನ್ನ ಕಟ್ಟಿ ಹಾಕಿದ್ದು. ನನ್ನ ಈ ರಾಜ್ಯಕ್ಕೆ, ನಿಮ್ಮ ಈ ಸಹನೆಗೆ ಹೇಗೆ ಕೃತಜ್ಞನಾಗಲಿ? ಅವರನ್ನು ಕಂಡು ದಂಡಿಸಲಿ. ಪ್ರಭು, ತಾಯಿ ಮಕ್ಕಳ ಸಂಬಂಧದಲ್ಲಿ ಘಟನೆಗಳಿಗೆ ಕೆಲಸವಿರುವುದಿಲ್ಲ. ಈ ಲೋಕದಲ್ಲಿ ಯಾವುದೇ ತಾಯಿಯಾದರೂ ಮಗುವಿಗೆ ಆಲಿಸುವಾಗ ಮಗು ಒದೆಯಿತೆಂದು ದೂರುವುದುಂಟೆ. ನೀವು ಹೇಳಿದಷ್ಟು ಅದು ಸುಲಭವೇ? ಪ್ರಭು, ಎಲ್ಲವೂ ಸುಲಭ. ತ್ಯಾಗಕ್ಕೆ ಸಿದ್ಧರಾಗೋಣ. ಅದೇ ಅದೇ ಹರಳಯ್ಯನ ಬದಲಾವಣೆ ನನಗೆ ಆಶ್ಚರ್ಯ ತಂದಿದೆ. ನನ್ನದೇ ಜನ್ಮದಿಂದ ನಿಮಗೆ ಪಾದುಕೆಯ ಪಶ್ಚಾತ್ತಾಪ. ಏನು ಮೋಡಿ ಮಾಡಿದಿರಿ? ಪ್ರಭು, ಅವರು ದೇಶ ಸುತ್ತಿದ್ದಾರೆ. ಈಗ ಜ್ಞಾನದ ಓದಿಗಾಗಿ ಕೋಶದ ಬೆಳಕನ್ನು ಹುಡುಕುತ್ತಿದ್ದಾರೆ. ಆದರೆ ಈ ಸಮಾಜಕ್ಕೆ ಚಿಕಿತ್ಸೆ ಬೇಕು. ನೀವು ನೀಡುವಿರೆ? ನಾನು ನಿನ್ನ ಶಿವನೇ. ತಥಾಸ್ತು. ಎನ್ನದು ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಬಸವಣ್ಣ, ನೀನು ಹೇಳಿದಂತೆ ನನ್ನ ಹೆಳವನನ್ನಾಗಿ ಕಿವುಡನನ್ನಾಗಿ ಮಾಡುವಂತ ಆ ನಿನ್ನ ಶಿವನಲ್ಲಿ ಕೇಳುವುದುಂಟೆ? ಇದೆಲ್ಲವೂ ಇಲ್ಲದಿದ್ದರೆ ರಾಜ್ಯ ಆಳುವುದಾದರೂ ಹೇಗೆ? ಇದೆಲ್ಲವೂ ಇದ್ದರೆ ತಾನೇ. ನನ್ನ ಮಾತಿನ ಅರ್ಥವೇ ಬೇರೆ ಪ್ರಭು. ನಿಜ, ಅದು ಭಕ್ತಿಯ ಪರಾಕಾಷ್ಠೆ. ನಿನಗೆ ಜಗದ ನುಡಿಲ್ಲ, ಪ್ರಾಣದ ಭಯವಿಲ್ಲ. ಆದರೆ ನಾನು ರಾಜ, ಸನಾತನಿಗಳು, ವೇದಾಧರ್ಮ, ಉಪನಿಷತ್ತು, ರೀತಿ ನೀತಿಯ ಬಂಧನ, ಮಠದ ಸ್ವಾಮಿ ಸರಿಗ ಬಳಸುವಂತ ದಾಸಿಯೈತರು, ದರಿದ್ರ, ಅದು ಗೊತ್ತು, ಆದರೂ ಕಾಲಿಗೆ ಬೀಳುತ್ತೇನೆ. ನಾಚಿಕೆಗೇಡು. ಜಾತಿಯ ತುಂಬಾ ಆಳವಾಗಿ ವ್ಯವಸ್ಥಿತವಾಗಿ ಹೊಂದಿದ್ದಾರೆ ಬಸವಣ್ಣ. ನನ್ನ ನಿನ್ನ ವಿರುದ್ಧವಾಗಿ ಅಮಾಯಕರನ್ನೇ ಖಂಡಿತವಾಗಿ ಬಳಸುತ್ತಾರೆ. ಪ್ರಭು, ಜಾತಿಯ ಬೇರುವ ಆಳ ಅಂದ್ರೆ ಬೇರನ್ನು ಕೀಳುವ ಪ್ರಯತ್ನವೂ ಬೇಡವೇ? ಸಾಧ್ಯವೇ? ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ಪ್ರಭು. ಜಗದಗಲ ಮುಗಿಲಗಲ ಹಿಗೆಯಗಲ ನಿಮ್ಮಗಲ ಜಗದಗಲ
ಕಾಳವ್ವ ಅವರ ತಂದೆ ಬಂದಿದ್ದರು. ಅವರ ಮನೆಯಲ್ಲಿ ಆತಿಥ್ಯ ಸ್ವೀಕರಿಸಲು ಹೋಗಿದ್ದು ಈ ದಿನ ಸಭೆಯ ಕ್ರಿಯಾಲೋಪವೇನೆಂದು ಕೇಳಬಹುದೇ? ಅಕ್ಕಮ್ಮವರೇ, ತಡೀರಿ, ನನ್ನದೊಂದು ಕ್ರಿಯಾಲೋಪವಿದೆ. ಪೀಠ ಖಾಲಿ ಇದೆ. ಪೀಠ ಖಾಲಿ ಇರುವಾಗ ಚರ್ಚೆ ಹೇಗೆ ಮಾಡುತ್ತೀರಿ? ನಾನೊಂದು ಸಲಹೆ ಕೊಡಬಹುದೇ? ಹೇಳಿ. ಈ ಸಮಯವನ್ನು ಶೂನ್ಯ ಸಮಯ ಎನ್ನಬಹುದೇ? ನಮ್ಮ ಪೀಠದ ಹೆಸರೇ ಶೂನ್ಯ ಸಂಪಾದನೆ. ಶೂನ್ಯ ಸಮಯ ಚೆನ್ನಾಗಿತ್ತು. ಪೀಠ ಖಾಲಿ ಇದೆ. ಮೊದಲು ಪೀಠಕ್ಕೆ ವ್ಯವಸ್ಥೆ ಮಾಡಿ, ಆಮೇಲೆ ಹೆಸರಿಡಿ. ಹಾ, ಶೀಲವಂತ ಹೇಳಿದ್ದು ಸರಿ. ಪೀಠ ಖಾಲಿ ಇರಬಾರದು. ದಿನದ ಅಧ್ಯಕ್ಷತೆ ಎನ್ನುವುದು ತಾತ್ಕಾಲಿಕ ಅಷ್ಟೇ. ಪೂರ್ಣ ಅಧ್ಯಕ್ಷತೆ ಸಭೆಯು ಅಲ್ಲಮ ಪ್ರಭುಗಳಿಗೆ ಸೇರಿತು. ಪ್ರಭು, ಈಗ ನಿಯಮಗಳ ತಿದ್ದುಪಡಿ ನಡೆಯಬೇಕು. ಇವರೆಲ್ಲರೂ ಒಪ್ಪಿದರೆ ನೀವೇ ಅಧ್ಯಕ್ಷರಾಗಬೇಕು. ನಂತರ ನಿಯಮಗಳ ತಿದ್ದುಪಡಿ ಮತ್ತು ಇವರ ಕ್ರಿಯಾಲೋಪದ ಚರ್ಚೆ ನಡೆಯಬೇಕು. ನಿಮ್ಮೆಲ್ಲರಿಗೂ ಸಮ್ಮತವೇ? ಆಗಬಹುದು. ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವೇ. ಈ ದಿನ ಶೀಲವಂತ ಅವರಿಗೆ ಎಲ್ಲರೂ ಅಭಿನಂದನೆಗಳನ್ನು ಅರ್ಪಿಸಬೇಕು. ಈಗ ಪೀಠದ ಮೇಲೆ ನಾನು ಕುಳಿತಿದ್ದರಿಂದ ಶೀಲವಂತ, ನಿಮ್ಮ ಕ್ರಿಯಾಲೋಪ ಪರಿಹಾರವಾಗಿದೆ. ಅಮ್ಮ, ನೀವು ನಿನ್ನೆ ಸಭೆಯಲ್ಲಿ ಅಧ್ಯಕ್ಷತೆಗೆ ಒಪ್ಪಿದವರು ಈಗ ಬೇಡ ಅಂದರೆ ಹೇಗೆ? ನಿಮ್ಮ ಕ್ರಿಯಾಲೋಪ ಏನು ಅಂತ? ಈ ಸಭೆಯಲ್ಲಿ ಎಷ್ಟೋ ಕಠಿಣ ವಿಚಾರಗಳು ಚರ್ಚೆ ಆಗಿದೆ. ನಾಚಿಕೆ ಪಡುವಂತಹ, ಮುಚ್ಚಿಡುವಂತಹ ವಿಚಾರವಲ್ಲ. ಪ್ರತಿ ಹೆಣ್ಣು ಪ್ರತಿ ತಿಂಗಳು ಈ ಸಮಸ್ಯೆಯನ್ನು ಎದುರಿಸುತ್ತಾಳೆ. ಪ್ರತಿ ಹೆಣ್ಣು ಪ್ರತಿ ತಿಂಗಳು. ನಿನ್ನೆ ಈ ಸಮಸ್ಯೆ ಇರಲಿಲ್ಲ, ಈಗ ಇದೆ. ಈಗ ನಾನು ಅಲ್ಲಿ ಕುಳಿತುಕೊಳ್ಳುವುದೇ ಬೇಡವೇ? ಇದೇ ಕ್ರಿಯಾಲೋಪ. ಸಭೆಯ ತೀರ್ಮಾನಕ್ಕೆ ನಾನು ಬದ್ಧಳು. ಮಹಿಳೆಯರ ಸಮಸ್ಯೆ ಮೊದಲು ಮಹಿಳೆಯರ ಅಭಿಪ್ರಾಯ ತಿಳಿಸಿ. ಅದರಲ್ಲಿ ಅವಳ ತಪ್ಪೇನಿದೆ? ಅನುಭವ ಮಂಟಪದ ಪರಿಚಾರಿಕೆ ಋತುಚಕ್ರ ಸೃಷ್ಟಿಯ ನಿಯಮವೇ ಹೊರತು ಮನುಷ್ಯ ನಿರ್ಮಿತ. ಜನ್ಮ ಕೊಡುವಾಗ ರಕ್ತ ಮಾಂಸ ಹೋಗುತ್ತದೆ, ಹಾಗಂತ ಜನ್ಮ ಕೊಡುವುದು ತಪ್ಪ? ಅಮೃತ ಸಮಾನ ಹಾಲಿಸುವ ತಾಯಿ ಮೈಲಿಗೆ ಹೇಗಾದರೂ? ಶರಣರೇ ಹೇಳಿರುವಂತೆ ಕೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಶರಣರ ವಚನ ನೆನಪಿಸುತ್ತೇವೆ. ಪ್ರತಿ ಭಕ್ತಿಯಾದರೆ ಕೊಲೆಗೆಜ್ಜಲಾಗದು. ಮತ್ತೊಂದು ವಚನವಿದೆ, ತನುವಿನಂತೆ ತಿಳಿಯುತ್ತೆ. ಶರಣರು ಹೇಳಿದಂತೆ ಹೆಣ್ಣು ಮುಟ್ಟಾದರೂ ಮೈಲಿಗೆ ಅಲ್ಲದೆ ಅಲ್ಲ. ಅಂತಿಮವಾಗಿ ಈ ಸಭೆಯ ಎದುರಿಗೆ ಕುಳಿತವರಿಗೆ ನನ್ನ ಎರಡು ಪ್ರಶ್ನೆಗಳಿವೆ. ಮಾಸಿಕ ರಜೆಯನ್ನು ಹೆತ್ತ ಕಂದನಿಗೆ ಹಾಲು ಕುಡಿಸಲ್ಲ ಎಂದು ಹೇಳಿದ ತಾಯಿ ಯಾರಾದರೂ ಇದ್ದೀರಾ? ನನ್ನ ಎರಡನೇ ಪ್ರಶ್ನೆ, ಇಲ್ಲಿ ಕುಳಿತ ಎಲ್ಲರಿಗೂ ನಿಮ್ಮ ನಿಮ್ಮ ಆತ್ಮಸಾಕ್ಷಿಗೆ ಕುಟುಕುವ ಪ್ರಶ್ನೆ. ನನ್ನ ದೇಹದಲ್ಲಿ ಮಲಮೂತ್ರಗಳು ಇಲ್ಲ ಎಂದು ಯಾರಾದರೂ ಹೇಳಬಲ್ಲಿರಾ? ಮಲ ಮೂತ್ರ ಹೊತ್ತು ತಿರುಗುವವರು ಮಡಿ ಮಡಿ ಎಂದು ದೇವಸ್ಥಾನದ ಗರ್ಭಗುಡಿಯ ಒಳಗೆ ಇರುವಾಗ ತೀರ್ಥ ಪ್ರಸಾದ ಪಾದೋದಕ ಕೊಡುವಾಗ ಇದು ನನ್ನ ಹೆತ್ತವು. ಹೆಣ್ಣು ಮಾಯ ಅಲ್ಲ, ಹೆಣ್ಣು ಗಾವ ಮೈಲಿಗೆ ಕುಳಿತು ಸಭೆ ನಡೆಸುತ್ತಾರೆ. ನಾವು ಧನ್ಯರಾಗುತ್ತೇವೆ. ನನ್ನ ಕರಸ್ಥಳಕ್ಕೆ ಬಂದು ತುಳುಕಾದಿರಯ್ಯ, ತುಳುಕಾದಿರಯ್ಯ. ಈ ವ್ಯವಸ್ಥೆ ವಿರುದ್ಧ ಸಿಡಿದು ನಿಲ್ಲಬೇಕು. ಕುಳಿತು ಸಭೆ ನಡೆಸುತ್ತಾಯಿ. ನಿಮ್ಮನ್ನು ತುಳಿಯುವ ಜನರ ಮಧ್ಯೆಯಲ್ಲಿ ನೀವು ಏನು ಮಾಡುತ್ತೀರಿ? ನಿಮ್ಮನ್ನು ನೋಡಿ ನಗುವ ಜನರ ಮುಂದೆ ಮೋಸ ಮಾಡುವವರ ಮುಂದೆ ಜಗದಗಲ ಮುಗಿಲಗಲ
ಮೋಡಿಗೆ ಮಾರಯ್ಯ. ಆಗ ಆಡಂಬರವಿತ್ತು, ಈಗ ಹೆಚ್ಚು ಸಂತೋಷವಿದೆ. ಇದೆಲ್ಲದರ ಖರ್ಚು ಎಲ್ಲಿಂದ ಬರುತ್ತದೆ? ಈ ಸೂಕ್ಷ್ಮಗಳು ನನಗೆ ಅರ್ಥವಾಗುತ್ತದೆ. ಆದರೆ ಬಸವಣ್ಣನವರ ಉದ್ದೇಶ... ಅಮ್ಮ, ನೀವು ಬಸವಣ್ಣವರಿಗೆ ನೀಲಾಂಬಿಕೆ ಅತ್ತೆಯನ್ನು ಮದುವೆ ಮಾಡಿಸಿದ್ರೆ ಇದೆಲ್ಲದಕ್ಕೂ ಕಾರಣ. ಏನಾಯ್ತೀಗ? ಅದಕ್ಕೂ ಇದಕ್ಕೂ ಏನು ಸಂಬಂಧ? ನೀಲಾಂಬಿಕೆ ಮಹಾರಾಜರ ತಂಗಿ. ಸಿಂಹಾಸನದ ಮಂಚ ಹೋಗುವುದಿಲ್ಲ, ಆದರ್ಶಗಳು ಹೊಟ್ಟೆ ತುಂಬಿಸಲಾರವು. ಸಿಂಹಾಸನಕ್ಕೆ ಸಿಗಬೇಕಾದ ಗೌರವ ಘನತೆ ಎಲ್ಲವನ್ನು ಅತ್ಯಂತ ಅನುಭವಿಸಿದ್ದಾರೆ ತಾಯಿ. ಅಂತ ಮಾತ್ರಕ್ಕೆ ಈಗ ಅವರಲ್ಲಿ ಶರಣ ಸೈನ್ಯವಿದೆ. ಅದರ ಬಲದಿಂದ ರಾಜ್ಯದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಿ. ಇದು ಅವರ ಸಂಚು. ನಿಮ್ಮ ಮಹಾರಾಣಿ ಪಟ್ಟಕ್ಕೂ ಅಪಾಯವೇ. ಹೀಗೆಲ್ಲ ಆಗಲು ಸಾಧ್ಯವೇ? ಇದು ನಿಮ್ಮ ಭ್ರಮೆ ಅಷ್ಟೇ. ಅಮ್ಮ, ಅಪ್ಪಾಜಿ ಮತ್ತು ನೀವು ಭ್ರಮೆಯಲ್ಲಿರೋದು. ಆ ಬಸವಣ್ಣ ನಿಮ್ಮನ್ನು ಆವರಿಸಿ ಮೋಡಿ ಮಾಡಿದ್ದಾನೆ. ಆ ಮಾತುಗಾರ ಮಲ್ಲಣ್ಣನಿಂದ ಹೊರಬನ್ನಿ ತಾಯಿ. ನಿನಗೆ ಸಿಂಹಾಸನದ ಭ್ರಮೆ, ಮಂಚಣ್ಣನವರಿಗೆ ಮಂತ್ರಿ ಪದವಿಯ ಭ್ರಮೆ. ಅದಕ್ಕೆ ಮಾತುಗಳು. ನಾನು ಸಿಂಹಾಸನದ ಕನಸು ಕಾಣುವುದು, ಪಡೆಯುವುದು ಯುವರಾಜನಾಗಿ ನನ್ನ ಹಕ್ಕು. ಆದರೆ ನೀಲಾಂಬಿಕೆ ಕೇವಲ ಮಹಾರಾಜರ ತಂಗಿ ಅಷ್ಟೇ, ಮಂತ್ರಿ ಬಸವಣ್ಣ ಅವರ ಹೆಂಡತಿ ಅಷ್ಟೇ. ಅದು ಅವರ ಭ್ರಮೆ. ನಾನು ಮಾತ್ರ ಸಿಂಹಾಸನದ ರಕ್ಷಣೆ ಮಾಡೇ ಮಾಡುತ್ತೇನೆ. ಅದಕ್ಕಾಗಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಅದೆಂತ ಮಾತು ಸೋವಿ? ನೀನು ಆ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವ ತವಕ ನನಗೂ ಇದೆ. ಆತುರದ ನಿರ್ಧಾರ ಬೇಡ. ಈಗ ಏನು ಆಗಬೇಕು ಹೇಳು. ಹೇಳಿ ಮಂಚಣ್ಣನವರೇ, ಈಗ ಅಮ್ಮ ಏನು ಮಾಡಬೇಕು? ಶರಣರು ಗುರಿಗಳಲ್ಲಿ ವಾಸಿಸುತ್ತಿದ್ದಾರೆ. ಮಾರುದೇಶದಲ್ಲಿ ನುಗ್ಗಿ ಭಯ ಹುಟ್ಟಿಸಬೇಕು. ಶರಣರು ದುರಂಕಾರಿಗಳಾಗಿದ್ದಾರೆ ತಾಯಿ. ಲಕ್ಷಾಂತರ ಶರಣರನ್ನು ಏಕಕಾಲದಲ್ಲಿ ಎದುರಿಸಲಾಗುವುದಿಲ್ಲ. ತಂಡ ತಂಡವಾಗಿ ಭಯದಿಂದ ಓಡುವಂತೆ ಮಾಡಬೇಕು. ಭಯಾಭೀತಿಯ ಅಸ್ತ್ರ ಪ್ರಯೋಗಿಸಬೇಕು. ಇದರಿಂದ ಏನು ಪ್ರಯೋಜನ? ಪ್ರತಿದಿನ ಶರಣರಿಗೆ ಒಂದಿಲ್ಲೊಂದು ತೊಂದರೆ ನಡೆಯುತ್ತಿದ್ದರೆ ಬೇರೆ ಶರಣರು ಕಲ್ಯಾಣವನ್ನು ಬಿಟ್ಟು ತೊಲಗುತ್ತಾರೆ. ಬಸವಣ್ಣನ ಶಕ್ತಿಯೇ ಈ ಸೈನ್ಯ. ಇಲ್ಲಿ ಈ ಶಕ್ತಿ ನಶಿಸಿದರೆ ಸಿಂಹಾಸನಕ್ಕೆ ಅಪಾಯವಿಲ್ಲ. ಅಂದ್ರೆ ಶರಣರು ಜೈನರ ಮೇಲೆ ಹವ್ಯಾತವಾಗಿ ದೊಂಬಿ ಗಲಾಟೆ ಮಾಡಿ ಎಷ್ಟೋ ಜೈನ ಬಸ್ತಿಗಳಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆಯಾಗಿದೆ ತಾಯಿ. ಈಗ ನೀವು ಜೈನ ಸಮಾಜಕ್ಕೆ ಬೆಂಬಲವಾಗಿ ನಿಲ್ಲಬೇಕು. ಜಾತಿಗಳೇ ಬೇಡ ಎನ್ನುವವರಿಂದ ಈ ರೀತಿ ಜಾತಿ ದಬ್ಬಾಳಿಕೆ ಇದು ನಿಜಾನ? ಹೇಳಲು ಬೇಕಾದಷ್ಟಿದೆ ತಾಯಿ. ಇವರ ಅಟ್ಟಹಾಸಕ್ಕೆ ಕೊನೆ ಇಲ್ಲ. ಅಮ್ಮ, ನನಗೆ ಸಿಂಹಾಸನದ ಕನಸುಗಳು ಬೀಳುತ್ತಿಲ್ಲ. ಮತ್ತೆ ಮದುವೆಯ ಕನಸುಗಳು ಬೀಳುತ್ತಿದೆಯೇ? ಅಯ್ಯೋ, ಆ ಕನಸುಗಳಾದರೂ ಬಿದ್ದಿದ್ದರೆ ನೆಮ್ಮದಿಯಿಂದ ಆನಂದಿಸಬಹುದಾಗಿತ್ತು. ಆದರೆ ಯಾಕೆ? ಏನಾಯ್ತು ಸೋವಿ? ಅಮ್ಮ, ಏನಂತ ಹೇಳಲಿ? ಅಕ್ಕಪಕ್ಕದ ರಾಜರು ನಮ್ಮ ಬಗ್ಗೆ ಗೇಲಿ ಮಾಡುತ್ತಾರೆ. ಆ ಧರ್ಮಪುರದ ರಾಜ ಕೀರ್ತಿವರ್ಮ ಏನೆಂದು ಹೇಳಿದರು ಕೇಳಬೇಕೆ? ಹೇಳಿ ಆಚಾರ್ಯರೇ. ಮಹಾರಾಣಿಯವರೇ, ಬಿಜ್ಜಳ ರಾಜರು ಇತ್ತೀಚೆಗೆ ಶರಣ ಸಂಸ್ಕೃತಿಗೆ ಹೆಚ್ಚು ಒಲವು ತೋರುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಸೋಮಿದೇವನು ಶರಣರಾದರೆ ಆಶ್ಚರ್ಯವಿಲ್ಲ. ನೀವು ಅಲ್ಲಿಗೆ ಹೋಗಿದ್ದೇಕೆ? ನನ್ನ ವೃತ್ತಿ ಮದುವೆ ಮಾಡಿಸುವುದು. ಯುವರಾಜರಿಗೆ ಮದುವೆ ಪ್ರಸ್ತಾಪ ಮಾಡಿದೆ. ರಾಜ ಬಿಜ್ಜಳರು ಶರಣರಾಗಬಹುದು, ಸೋಮಿದೇವನು ಶರಣರು ಅಲ್ಲವೇ? ಅಂದರು ತಾಯಿ. ಕೇಳುವೆ ಅಮ್ಮ, ಹೋಗಲಿ. ಜಾತಿಯರು ಗೊತ್ತದಂತಾಗಿದೆ ನನ್ನ ಸ್ಥಿತಿ. ಅಂದರೆ ಏನರ್ಥ? ಯಾರಲ್ಲಿ? ಸೈನಿಕ, ಚೆಲುವೆ ಏನೆಂದರೆ ಹೇಳು. ಈಗ ನಾವು ಶರಣರು ದಾಸಿ ಸಂಸ್ಕೃತಿಯನ್ನು ಬಹಿಷ್ಕರಿಸಿದ್ದೇವೆ. ಇಲ್ಲಿ ಯಾರನ್ನು ದಾಸಿಯಾಗಲು ಕರೆಯಬಾರದು ಅಂದಳು ಪ್ರಭು. ಈ ಬಾರಿ ದುರಂಕಾರನಿಗೆ ಸೈನಿಕರನ್ನು ಕಳಿಸಿ ಎತ್ತಿಕೊಂಡು ಬರಲು ಹೇಳಬೇಕಿತ್ತು. ಯುವರಾಜ ನೀನು. ಚೆಲುವೆಯನ್ನು ಎತ್ತಿಕೊಂಡು ಬರಲಾಗ ಏನಾಯ್ತು ಹೇಳು? ದೊರೆ, ಚೆಲುವೆ ಒಪ್ಪಲಿಲ್ಲ. ಎತ್ತಿಕೊಂಡಾಗ 106 ಶರಣರು ಅಡ್ಡ ಬಂದರು ಪ್ರಭು. ಸೈನಿಕ, ಅದೇನು ಹಣೆ ಮೇಲೆ ಅದನ್ನು ಅಳಿಸು. ಕ್ಷಮಿಸಿ ಪ್ರಭು, ಅದು ವಿಭೂತಿ, ಅಳಿಸಬಾರದು. ಅಳಿಸಿದರೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗುತ್ತದೆ. ಅಯ್ಯೋ 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 ಅಯ್ಯೋ, ಕೇಳಿದಿರಾ ತಾಯಿ? ಚಾಲುಕ್ಯರ ಕಲ್ಯಾಣ ಎತ್ತ ಸಾಗುತ್ತಿದೆ ನೋಡಿದ್ದೀರಾ? ಒಬ್ಬ ಸಾಮಾನ್ಯ ಸೈನಿಕ ಧಾರ್ಮಿಕ ಹಕ್ಕುಗಳ ಬಗ್ಗೆ ಮಾತನಾಡುವಂತಾಯಿತು ತಾಯಿ ಈ ಕಲ್ಯಾಣ. ಅಮ್ಮ, ಅನುಭವ ಮಂಟಪದಲ್ಲಿ ಕಸ ಗುಡಿಸಲು ಸಾಲು ಸಾಲಾಗಿ ಶರಣರು ನಿಂತಿರುತ್ತಾರೆ.
ಬಂಧಿಸು, ವಶಪಡಿಸಿಕೋ. ಇವು ಪ್ರಭು, ಇವೆಲ್ಲವನ್ನು ನೀವು ರಾಜನಾಗಲು ಬಳಸಿದ ಅಸ್ತ್ರಗಳು, ನನಗೆ ಕೇಳುತ್ತಿದ್ದೀರಿ? ನಾನು ಹೇಳಲೇಬೇಕಿದೆ ಬಸವಣ್ಣ. ಏನಿ ಹುಚ್ಚಾಟ. ಕೇರಿಯ ಹುಡುಗ, ರಾಮಣ್ಣರ ಹುಡುಗಿ. ಕಲ್ಯಾಣಕ್ಕೆ ಕಲ್ಯಾಣವೇ ನಿಬ್ಬೆರಗಾಗಿದೆ. ಸನಾತನಿಗಳು ತಿರುಗುತ್ತಿದ್ದಾರೆ. ಪ್ರಭು, ನಿಂದಾದರೂ ಇರಬೇಕು, ಇರಲಿ ಬಿಡಿ. ಇನ್ನೂ ನೀವು ಶರಣರಿಗೆ ಕಟಕವನ್ನು ಕೊಟ್ಟಿಲ್ಲ. ಶಾಂತಿ ಬೋಧನೆ ಸಂದರ್ಭದಲ್ಲಿ ಕೆಲಸಕ್ಕೆ ಬಾರದು. ನಾವು ಶರಣರು, ಸೈನಿಕರಲ್ಲ. ಸರಿ, ಜನರಿಗೆ ತಲೆ ತುಂಬಾ ಜಾತಿಗಳ ವಿಷ ಬೀಜ ಬಿತ್ತಿದ್ದಾರೆ. ನೀವು ನಿಮ್ಮ ಚಿಂತನೆ ಅರಿಸಿಕೊಳ್ಳಲು ಈಗಿನಷ್ಟು ಪ್ರಬುದ್ಧರಾಗಿಲ್ಲ. ಎಚ್ಚರಿಕೆ ಹೆಜ್ಜೆ ಇಡಬೇಕು. ಆತುರ ಸಲ್ಲದು. ಪ್ರಭು, ಕಾಲ ಪಕ್ವವೆನ್ನುವುದು ಅರಿಯುವ ನೀರು. ನಮಗೆ ನೀರು ಬೇಕಾದರೆ ನಾವು ನೀರು ಅರಿಯದಂತೆ ಕಟ್ಟೆ ಕಟ್ಟಬೇಕು ಅಷ್ಟೇ. ನೀವು ಹೇಳಿದಷ್ಟು ಅದು ಸುಲಭವಲ್ಲ. ಸಮೂಹಕ್ಕೆ ರೋಷದ ರೋಗ ಅಂಟಿರುತ್ತದೆ. ಅದು ಹೊಡಿ ಹೊಡಿ ಕಡಿ, ರಕ್ತ ಮಾತ್ರವೇ ಕೇಳುತ್ತದೆ. ಇದು ನಿಮಗೆ ಅರ್ಥವಾಗುತ್ತಿಲ್ಲ. ನಮ್ಮದು ಶಾಂತಿ ಮಂತ್ರ, ಪ್ರಾಮಾಣಿಕ ದಾರಿ. ಸರಿ, ಈ ನಿಮ್ಮ ಶರಣರ ಪ್ರಾಮಾಣಿಕತೆಯಿಂದ ಕಾಯಕ ನಿಷ್ಠೆಯಿಂದ ನನ್ನ ಭಂಡಾರ ತುಂಬಿದೆ. ದೂರದಿಂದ ವ್ಯಾಪಾರಸ್ಥರು ಓಡೋಡಿ ಬರುತ್ತಿದ್ದಾರೆ. ಅದು ನನಗೆ ಗೊತ್ತು. ಆದರೆ ಈಗಾಗಲೇ ಖಜಾನೆಯಲ್ಲಿರುವ ಮುತ್ತು ರಕ್ತವನ್ನು ಕದ್ದು ಅನುಭವ ಮಂಟಪದಲ್ಲಿ ಬಚ್ಚಿಟ್ಟಿದ್ದಾರೆ ಎಂಬ ಗುಳ್ಳು ಹಬ್ಬಿಸಿದ್ದಾರೆ. ಗೊತ್ತೇ ನಿಮಗೆ? ಪ್ರಭು, ಆ ಘಟನೆಯನ್ನು ಕೇಳಿದ ಕ್ಷಣವೇ ಓಡೋಡಿ ಬಂದೆ. ನೀವು ಖಜಾನೆ ಶೋಧನೆ ಮಾಡಿ ಕಳ್ಳನೆಂಬ ಆ ಪಾಲನೆ ಮತ್ತು ಅಧಿಕಾರದಲ್ಲಿ ಇರಲಾರೆ. ನನಗೆ ಈ ಅಧಿಕಾರದಿಂದ ಬಿಡುಗಡೆ ಕೊಡಿ ಪ್ರಭು, ನನಗೆ ಈ ಅಧಿಕಾರದಿಂದ ಬಿಡುಗಡೆ ಕೊಡಿ. ಬಸವಣ್ಣ, ನಿಮ್ಮ ಆಯ್ಕೆತನಕ್ಕೆ ನಾನೇನು ಹೇಳಲಿ? ಅವರಿಗೆ ಬೇಕಾಗಿರುವುದು ಇದೆ. ನೀವು ಕದಿಯಲು ಸಾಧ್ಯವಿಲ್ಲ. ಆದರೆ ಆಪಾದನೆ ಸಹಿಸಲಾರ ಪದವಿ ಬಿಟ್ಟರೆ ಸಾಕು. ಇದು ಹುನ್ನಾರ. ಪ್ರಭು, ಹುನ್ನಾರವೋ ಒಂದಿನಾರವೋ ಕಳ್ಳನೆಂಬ ಆಪಾದನೆ ಮತ್ತು ಅಧಿಕಾರದಲ್ಲಿ ಇರಬಾರದು. ನಿಮ್ಮ ಸೇವೆಯನ್ನು ಮಾಡಲು ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು. ನೀವು ಪರಿಣಿತರನ್ನು ಕಳಿಸಿ ಖಜಾನೆ ಶೋಧನೆ ಮಾಡಬಹುದು. ನಾನೇಕೆ ಶೋಧನೆ ಮಾಡಬೇಕು? ಅದೇನೇ ಇರಲಿ, ನಿಮ್ಮ ಸೇವೆಯನ್ನು ಮಾಡಿದ್ದಕ್ಕೆ ನನ್ನ ಧನ್ಯವಾದಗಳು. ನನಗೆ ಈ ಅಧಿಕಾರದಿಂದ ಬಿಡುಗಡೆ ಕೊಡಿ. ಪ್ರಭು, ನಾನಿನ್ನು ಬರುತ್ತೇನೆ. ಹೋಗಕೂಡದು ಬಸವಣ್ಣ. ಅಯ್ಯೋ ಬಸವಣ್ಣ, ಹೊರಟು ಹೋದಿರಾ? ಅಯ್ಯೋ ಬಸವಣ್ಣ, ಹೊರಟು ಹೋದಿರಾ? ಬಸವಣ್ಣ, ಹೊರಟು ಹೋದಿರಾ ಬಸವಣ್ಣ? ಈ ನೆಲದ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನನ್ನು ಭೇದಾಭಾವನೆಯಿಲ್ಲದೆ ಪ್ರೀತಿ ಮಾಡುವ ಏಕೈಕ ವ್ಯಕ್ತಿ ನೀನೊಬ್ಬನೇ. ನೀನೊಬ್ಬನೇ. ನೀನು ಉಳಿಸಿಕೊಳ್ಳಲು ನನಗಾಗಲಿಲ್ಲ. ನಿನ್ನನ್ನು ಉಳಿಸಿಕೊಳ್ಳಲು ನನಗಾಗಲಿಲ್ಲ. ನಿನ್ನನ್ನು ಉಳಿಸಿಕೊಳ್ಳಲು ನನಗಾಗಲಿಲ್ಲ. ನಿನ್ನನ್ನು ಉಳಿಸಿಕೊಳ್ಳಲು ನನಗಾಗಲಿಲ್ಲ. ಪ್ರಭುಗಳಿಗೆ ಜಯವಾಗಲಿ. ಈಗಾಗಲೇ ಈ ರಾಜ್ಯದ ಸಿಂಹಾಸನದ ಮೇಲೆ ಧರ್ಮರಕ್ಷಕ ಶ್ರೀ ಶ್ರೀ ಸೋಮದೇವ ಮಹಾರಾಜರು ಸಿಂಹಾಸನದ ಮೇಲೆ ಕುಳಿತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಈಗ ನಿಮ್ಮನ್ನು ಗೃಹ ಬಂಧನದಲ್ಲಿ ಬಂಧಿಸಿ ವಿಶ್ರಾಂತಿ ಪಡೆಯಲು ಮಹಾರಾಜರು ಅಪ್ಪಣೆ ಮಾಡಿದ್ದಾರೆ ಪ್ರಭು. ಏನು? ನನಗೆ ಗೃಹ ಬಂಧನವೇ? ಕರುಣಿಯೋ ನನ್ನ ಎದುರಿಗೆ ಬಳ್ಳಿ ಹಾಕಲಿದೆ. ಈಗ ಅವರು ನಿಮ್ಮನ್ನು ನೋಡಲು ಸಿದ್ಧರಿಲ್ಲ ಪ್ರಭು. ನೀವು ನಾವು ಹೇಳಿದಂತೆ ಕೇಳಬೇಕು ಅಷ್ಟೇ. ಚಾಲುಕ್ಯ ಚಕ್ರವರ್ತಿ, ಶಿಕ್ಷಕ ಶ್ರೀ ಶ್ರೀ ಸೋಗಿದೇವ ಮಹಾಪ್ರಭುಗಳು ಚೆಲುವಯ್ಯ ಹಾಗೂ ಸೈನಿಕರ ಪಾತ್ರದಲ್ಲಿ ಸೈನಿಕ ಊರಜನ ಶೀಲವಂತನ ಪಾತ್ರದಲ್ಲಿ ಅಲ್ತಾಫ್ ಖಾನ್, ಊರಜನ ಹಾಗೂ ಲಕ್ಕಮ್ಮನಾಗಿ ಅಶ್ವತಿ ಸುರೇಶ್. ನಾಗಲಾಂಬಿಕೆ ಪಾತ್ರದಲ್ಲಿ ಪ್ರಿಯಾ.
ಧರ್ಮಪ್ರಭು ಪಾತ್ರದಲ್ಲಿ ಹೋಳಿಗೆ ಮಾರೆ ಮತ್ತು ಸೈನಿಕರ ಪಾತ್ರದಲ್ಲಿ ಯಶವಂತ್, ಬಸವಣ್ಣ ಪಾತ್ರದಲ್ಲಿ ರಕ್ಷಿತ್, ಸಂಗೀತ ನಂಜಪ್ಪ ಎಸ್ ದೊಡ್ಡ ಮದುವೆ, ಹಾರ್ಮೋನಿಯಂನಲ್ಲಿ ವಿಶ್ವೇಶ್ವರಯ್ಯ MG ಗುಣಿ ಹಾಗೂ ಪ್ರಸಾದನ ಅಂದರೆ ಮೇಕಪ್ ಮೋಹನ್ ಚೌಡೇಶ್ವರಿ ಹಾಗೂ ಪ್ರಸಾದನ ಸಹಾಯ ತಾಯಿಯರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಾಟಕದ ರಚನೆಕಾರರು ಅಂದರೆ ನಾಟಕಕಾರರು ಶ್ರೀಯುತ B ಬಸವರಾಜ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಾಟಕದ ತಂಡದ ರೂವಾರಿ ಹಾಗೂ ನಾಟಕದ ನಿರ್ದೇಶನ ಡಾಕ್ಟರ್ KP ಅಶ್ವಥ್ ನಾರಾಯಣ್ ಸರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಮಾತಾಡೋದು, ಆಮೇಲೆ ಬೆಳಗ್ಗೆ ಒಂದು ಶರಣಾರ್ಥಿ. ಸ್ವತಃ ರಂಗಭೂಮಿಯಲ್ಲಿ ಒಂದು 25 ವರ್ಷಗಳ ಕಾಲ ಕೆಲಸ ಮಾಡಿ ನಾನು ಕೂಡ ಪಾತ್ರ ಮತ್ತು ನಿರ್ವಹಣೆ, ಸಂಗೀತದಲ್ಲಿ, ನೇಪಥ್ಯದಲ್ಲಿ ಎಲ್ಲ ಕೂಡ ಕೆಲಸ ಮಾಡಿದ್ದೇನೆ. ನಿಜವಾಗ್ಲೂ ನನಗೆ ತುಂಬ ಖುಷಿ ಕೊಟ್ಟಿದ್ದು ಎಷ್ಟೋ ವರ್ಷಗಳಾದ ನಂತರ ಒಂದು ಉತ್ತಮ ನಾಟಕವನ್ನು ನೋಡಿದೆ. ನಿಜವಾಗ್ಲೂ ತುಂಬ ವಿಶೇಷವಾಗಿ ಎಲ್ಲ ಬ್ಲಾಕಿಂಗ್ಸು ತುಂಬ ಚೆನ್ನಾಗಿದೆ ಸರ್. ಆಮೇಲೆ ಎಲ್ಲೂ ಕೂಡ ಲ್ಯಾಕ್ ಆಗ್ದೇನೆ ಅದ್ಭುತವಾಗಿ ಚೆಕ್ 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 ಅಂತ ದೃಶ್ಯಗಳು ಸರಿದೋಗ್ತಾ ಇರುತ್ತೆ. ನಿಜವಾಗ್ಲೂ ಕಲ್ಯಾಣ ಮತ್ತೆ ಮರು ನಿರ್ಮಾಣ ಆದಂಥ ಒಂದು ಅನುಭವ ನನಗಾಯಿತು. ರೋಮಾಂಚನ ಮೂಡಿಸಿದ್ರಿ ಬಸವಣ್ಣ. ನಿಮಗೂ, ನಿರ್ದೇಶಕರಿಗೂ, ತಂಡಕ್ಕೂ ಮತ್ತು ಸಂಗೀತ, ಬೆಳಕು ಮತ್ತು ಪ್ರಸಾದನ ಎಲ್ಲ ಥರದ ಕೆಲಸಗಳನ್ನು ಮಾಡಿದಂಥ, ನೇಪಥ್ಯದಲ್ಲಿ ದುಡಿದಂಥ, ಇದಕ್ಕೆ ಯಾರ್ಯಾರು ಬೇರೆ ಥರದ ಕೆಲಸ ಮಾಡಿದ್ದೀರಿ ಅವರೆಲ್ಲರಿಗೂ ಕೂಡ ನಾನು ನಿಜವಾಗ್ಲೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಮತ್ತೆ ಈ ಪ್ರದರ್ಶನ ಆಗ್ತಾ ಇದೆ. ಈ ನಾಟಕ 100 ಪ್ರದರ್ಶನಗಳನ್ನು ನೀಡುವಂಥ ಆ 100ನೇ ಪ್ರದರ್ಶನಕ್ಕೂ ನಾನು ಬರುವಂಥ ಸೌಭಾಗ್ಯ ನನ್ನದಾಗಿದೆ. ನಾನು ಒಂದೆರಡು ಸನ್ನಿವೇಶಗಳನ್ನು ನೋಡಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಈ ನಾಟಕ ನೋಡ್ತಾ ಪೂರ್ತಿ ನಾಟಕ ನೋಡಿ ನಾನು ಇವತ್ತು ಭಾಳ ಸಂತೋಷಗೊಂಡಿದ್ದೇನೆ. ಈ ನಾಟಕ ಒಂದು ಐತಿಹಾಸಿಕವಾದಂಥ ನಾಟಕ. ಬಸವಣ್ಣನ ಆಶಯಗಳು, ಶರಣರ ಆಶಯಗಳು, ಆಮೇಲೆ ಬಿಜ್ಜಳನ ವ್ಯಕ್ತಿತ್ವ, ಬಿಜ್ಜಳ ಬಸವಣ್ಣನ ಬೆನ್ನೆಲುಬಾಗಿ ಹೇಗೆ ಆ ಚಳುವಳಿಗೆ ಅವನು ಒಂದು ಶಕ್ತಿಯಾಗಿದ್ದ ಅಂತಕ್ಕಂಥದ್ದು, ಮತ್ತು ಶರಣರ ಆ ಒಂದು ಕ್ರಾಂತಿ ಹೇಗೆ ಪತನ ಆಯಿತು, ಯಾಕೆ ಆಯಿತು ಅಂತಕ್ಕಂಥದ್ದು. ಅಂದ್ರೆ ಅವನ ಮಗ, ಸ್ವತಃ ಬಿಜ್ಜಳನ ಮಗ ಸೋವಿದೇವ, ಅವನ ಕಾರಣದಿಂದಾಗಿ ಅಧಿಕಾರದ ಒಂದು ಆಶೆಯಿಂದ ಇಡೀ ಒಂದು ಶರಣ ಸಂಕುಲ ಆ ಸಂದರ್ಭದಲ್ಲಿ ಹೇಗೆ ಆ ಕಲ್ಯಾಣದಲ್ಲಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಇಟ್ಟಂಥ ಒಂದು ಪ್ರಯತ್ನ ಏನಿತ್ತು ಅದನ್ನು ನುಚ್ಚುನೂರು ಮಾಡೋದಕ್ಕೆ ಹೇಗೆ ಕಾರಣ ಆಯಿತು ಆ ಅಧಿಕಾರದ ಮನಸ್ಸು ಅಂತಕ್ಕಂಥದ್ದು. ಮತ್ತು ಅದರ ಹಿಂದೆ ಇರತಕ್ಕಂಥ ಪುರೋಹಿತಶಾಹಿ, ಯಾವಾಗಲೂ ಕೂಡ ಪುರೋಹಿತಶಾಹಿ ಕುತಂತ್ರದಿಂದ ಈ ತಮ್ಮ ಒಂದು ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕಾಗಿ ಸಮಾಜವನ್ನು ಒಡೆದು ಆಳುವ ರೀತಿಯಲ್ಲಿ ಅದು ಯಾವಾಗಲೂ ಕೂಡ ಕೆಲಸವನ್ನು ಮಾಡ್ತದೆ. ಅಂಥ ಸನ್ನಿವೇಶ ಈ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಎಲ್ಲೂ ಕೂಡ ಈ ಒಂದು ಐತಿಹಾಸಿಕವಾದಂಥ ಏನು ಘಟನೆ ಇದೆ 12ನೇ ಶತಮಾನದ್ದು, ಒಟ್ಟಾಗಿ ಈ ಒಂದು ಎಲ್ಲ ಸನ್ನಿವೇಶಗಳು ಅದಕ್ಕೆ ಪೂರಕವಾಗಿ ಎಲ್ಲಿ ಕೂಡ ಚ್ಯುತಿ ಬರಲಾರ್ದಾಗೆ ಈ ನಾಟಕವನ್ನು ಕಟ್ಟಿಕೊಟ್ಟಿದ್ದಾರೆ. ಆಮೇಲೆ ಬಸವರಾಜ್ ಅವರು ಒಂದು ಹೊಸ ರೀತಿಯಲ್ಲಿ ಪ್ರತಿಯೊಂದು ಕೂಡ ಅವರ ಒಂದು ಮಾತುಗಳೇನಿದೆ ಅಲ್ಲ, ಒಳ್ಳೆಯ ಸ್ಫೂರ್ತಿದಾಯಕವಾದ ಮಾತುಗಳು ಮತ್ತು ಒಳ್ಳೆಯ ಮಾತುಗಳನ್ನು ಬರೆಯುವ ಮೂಲಕವಾಗಿ ಈ ಒಂದು ಇದು ನಮ್ಮ ಕಲ್ಯಾಣ ತೇರು ನಾಟಕಕ್ಕೆ ಅವರ ಒಂದು ಡೈಲಾಗ್ಸ್ಗಳಿಂದ, ಮಾತುಗಳಿಂದ ಹೆಚ್ಚು ಒಂದು ಮೆರಗು ಬಂದಿದೆ ಮತ್ತು ಅದಕ್ಕೆ ಒಂದು ಹೊಸತನವನ್ನು ತಂದಿದೆ. ಯಾಕೆಂದರೆ ಬೇರೆ ನಾನು ನನ್ನ ಭಾಷಣದಲ್ಲಿ ಬೆಳಿಗ್ಗೆ ಹೇಳಿದೆ, ಅನೇಕ ನಾಟಕಗಳು ಈ ವಿಷಯವನ್ನೇ ಕುರಿತು ಬಂದಿವೆ ಅಂಥೇಳಿ. ಅದರ ಎಲ್ಲೂ ಕೂಡ ಒಂದು ಕಾಪಿ ಮಾಡಲಾರ್ದೆ ಹೊಸ ರೀತಿಯಲ್ಲಿ ಆಶಯ ಒಂದೇನೆ, ಆದರೂ ಕೂಡ ಅವರ ಹೊಸ
ಮಾತುಗಳ ಮೂಲಕವಾಗಿ ಎಲ್ಲೂ ಕೂಡ ಈ ಒಂದು ಆಶಯಕ್ಕೆ ಭಂಗ ಬಾರದ ರೀತಿಯಲ್ಲಿ ಸನ್ನಿವೇಶಗಳನ್ನು ಕಟ್ಟಿಕೊಟ್ಟಿದ್ದಾರೆ ಅವರ ಮಾತುಗಳ ಮೂಲಕವಾಗಿ. ಹಾಗೆಯೇ ಕಲಾವಿದರು ಕೂಡ ಅದಕ್ಕೆ ತಕ್ಕ ಹಾಗೆ ತಾವು ಕೂಡ ತಮ್ಮ ಅಭಿನಯದ ಮುಖಾಂತರವಾಗಿ ಒಳ್ಳೆಯ ರೀತಿಯಲ್ಲಿ ಈ ನಾಟಕವನ್ನು ತಾವು ಪ್ರದರ್ಶನವನ್ನು ಮಾಡಿದ್ದೀರಿ. ಆದರೂ ಕೂಡ ಇನ್ನು ಈ ನಾಟಕ ಇನ್ನೂ ಒಳ್ಳೆಯ ರೀತಿಯಲ್ಲಿ ತಾವು ಇನ್ನು ಮುಂದಿನ ಪ್ರದರ್ಶನಗಳಲ್ಲಿ ಇನ್ನು ಹೆಚ್ಚು ತಾವು ಪಳಗಬೇಕು ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚೆಚ್ಚು ಇದನ್ನು ಜನರಿಗೆ ತಲುಪಲಿ. ಈ ಕಲ್ಯಾಣ ಕ್ರಾಂತಿಯ ಒಂದು ವಿಚಾರಗಳು, ಬಸವಣ್ಣನ ಆಶಯ, ಶರಣರ ವಿಚಾರಗಳು ಈ ಒಂದು ನಾಟಕದ ಮುಖಾಂತರ ಸಮಾಜಕ್ಕೆ ತಾವು ತಲುಪಿಸ್ತೀರಿ ಅಂತಕ್ಕಂಥ ಒಂದು ಆಶಯ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇಂಥ ಒಂದು ಪ್ರಯತ್ನದಲ್ಲಿ ಅಶ್ವಥ್ ನಾರಾಯಣ್ ಅವರ ನಿರ್ದೇಶನದಲ್ಲಿ ಈ ನಾಟಕ ಮೂಡಿ ಬಂದಿದೆ. ಒಳ್ಳೆಯ ಒಂದು ನಿರ್ದೇಶನ ಅಶ್ವಥ್ ನಾರಾಯಣ್ ಅವರು ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಬಸವರಾಜ್ ಅವರು ಒಳ್ಳೆಯ ನಾಟಕವನ್ನು ಬರೆದು ಇಂಥ ಒಂದು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಬಸವರಾಜ್ ಅವರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಿ ತಾವೆಲ್ಲರೂ ಕೂಡ ಆ ಒಂದು ಪ್ರತಿಯೊಂದು ಪಾತ್ರಕ್ಕೂ ಕೂಡ ಒಂದು ಒಳ್ಳೆಯ